ನಾನು ಒಬ್ಬಳೇ ಹೋಗಬೇಕು, ರಾತ್ರಿ 12 ಗಂಟೆಗೂ ಕೆಲಸ ಮಾಡಬೇಕು, ನನ್ನ ಸುತ್ತಲೂ 110 ಜನ 120 ಜನ ಗಂಡಸರೇ ಇರ್ತಾರೆ, ಅವ್ರೆಲ್ಲ ನಾನು ಹೇಳಿದ ಮಾತು ಕೇಳ್ತಾರ. ಬಟ್ ಎಲ್ಲ ಹುಡುಗಿರು ಏನು ಅನ್ಕೊಂಡ್ಬಿಡ್ತಾರೆ, ಮೇಡಮ್ ನನಗೊಬ್ರು ಪ್ರೊಡ್ಯೂಸರ್ ಸಿಕ್ಬಿಟ್ರೆ ನಾನು ದೊಡ್ಡ ನಿರ್ದೇಶಕಿಯಾಗಿ ಹೋಗ್ತೀನಿ ಅನ್ಕೋತಾರೆ. ಸುಳ್ಳದು. ಯಾಕೆಂದರೆ ನೀನು ಸಿನಿಮಾ ಮಾಡಿರೋದನ್ನ ಸೇಲ್ ಮಾಡಬೇಕು, ಅದೇ ರೀತಿ ಮೀಡಿಯಾಲಿ ನಿನಗೆ ನೆಟ್ವರ್ಕ್ ಇರಬೇಕು. ಆ ಬ್ರ್ಯಾಂಡ್ ನೇಮ್ ಇಲ್ಲ ಅಂದರೆ ಮೀಡಿಯಾ ಅವರು ನಿನಗೆ ಯಾಕೆ ತಂದು ನಿನ್ನ ಮೆಸೇಜನ್ನು ಹಾಕ್ತಾರೆ, ಯಾಕೆ ನಿನಗೆ ಪಬ್ಲಿಸಿಟಿ ಕೊಡ್ತಾರೆ? ನೀನು ಟೈಮನ್ನು ಇನ್ವೆಸ್ಟ್ ಮಾಡಿ ಎಲ್ಲರ ಜೊತೆನೂ ನೆಟ್ವರ್ಕು, ಪ್ರೀತಿ, ವಿಶ್ವಾಸನ ಉಳಿಸ್ಕೋಬೇಕು. ಎಲ್ಲ ಚಾನಲ್ಗೂ ಫ್ರೀನೂ ಹೋಗಿ ಕೂತ್ಕೋಬೇಕು. ಮೇಡಮ್ ಅವ್ರು ದುಡ್ಡು ಕೊಡ್ತಾರಾ ಅಂತಾರೆ. ದುಡ್ಡು ಯಾಕೆ ಕೊಡ್ತಾರೆ? ಫಸ್ಟ್ ನಿರ್ಮಾಪಕರನ್ನ ಹಿಡ್ಕೋಬೇಕು ಅನ್ನೋದಕ್ಕೆ ಕಮ್ಮಿ ಬಜೆಟ್ ಹೇಳ್ಬಿಡ್ತಾರೆ. ಸರ್ 1.25 ಕೋಟಿಲಿ ಮಾಡ್ಬಿಡ್ತೀನಿ ಸರ್ ಅಂತ ಹೋಗ್ತಾ 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 4 ಕೋಟಿ ಆಗುತ್ತೆ. ನಾನು ಕೆಲಸ ಮಾಡೋದನ್ನ ನಮ್ಮ ಸೆಟ್ಟಲ್ಲಿ ಒಂದು ಲೈಟ್ ಬಾಯ್ಸ್ನಾಗಿರಲಿ, ಸೆಟ್ ಅವ್ರನ್ನಾಗಿರಲಿ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಾನು ಹೆಂಗೆ ರಾಕ್ಷಸಿ ಥರ ಕೆಲಸ ಮಾಡ್ತೀನಿ ಅಂತ. ಅದು ನಾನೇ ಮಾಡ್ತೀನಿ, ಇದು ನಾನೇ ಮಾಡ್ತೀನಿ, ಇದೇ ನಾನೇ ಮಾಡಿರ್ತೀನಿ. ಆಮೇಲೆ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡಿರ್ತೀವಿ. ನಂಗೆ ಯಾವುದೋ ಒಂದು ಲೊಕೇಶನ್ ಬೇಕು ಅಂದರೆ ಎಲ್ಲೋ 1.5 ಲಕ್ಷ ರೂಪಾಯಿ ಲೊಕೇಶನ್ ಅಂದರೆ ನನಗೆ 50,000ಕ್ಕೋ 25,000ಕ್ಕೋ ಕೊಡ್ತಾರೆ. ಇದೇ ಮಂಡ್ಯ ಹುಡುಗಿಯಾಗಿ ನನ್ನ ಫಿಲಮ್ ಚಂದ್ರ ಹಾಕಿದಾಗ ಹೋಗಿ ನೋಡ್ತೀನಿ, ತಮಿಳ್ ಫಿಲಮ್ ಹಾಕಿದ್ದಾರೆ, ಅದೇ ಕನ್ನಡ ಪೋಸ್ಟರ್ ಮೇಲೆ ತಮಿಳ್ ಪೋಸ್ಟರ್ ಅಂಟಿಸಿದ್ದಾರೆ. ನಿಮ್ಗೆ ಹೆಂಗೆ ಹೊಟ್ಟೆ ಉರಿಯತ್ತೆ ಹೇಳ್ಕೊಳಕ್? ನಾವು ಮಂಡ್ಯದವರು ಅಂತ ಹೇಳ್ಕೊಬೇಕು. ಚಿಕ್ಕ ಹುಡುಗಿ ಬೆಳೀತಾ ಇದ್ದವಳು ಚಂದ್ರ ಫಿಲಮ್ಗೆ ನಂಗೆ ರಿಲೀಸ್ ಟೈಮಲ್ಲಿ ತುಂಬ ಮೋಸ ಮಾಡಿಬಿಟ್ರು. ಎಲ್ಲ ಥಿಯೇಟ್ರಲ್ಲೂ ಯಾವುದೋ ಈಗ ಊರಲ್ಲಿ ಒಂದು 4 ದೊಡ್ಡ ಥಿಯೇಟ್ರ್ ಕೊಡಲಿಲ್ಲ. BC ಗ್ರೇಡಲ್ಲಿ ಯಾವುದೋ ನಂದು ಫಿಲಮ್ ಏನಾಗಿತ್ತು, ಕ್ವಾಲಿಟಿ ಫಿಲಮ್. ಇದು ಫಿಲಮ್ ರಿಲೀಸ್ ಆದಾಗಲೂ ನಂದು ಫಿಲಮ್ ಮೇಲೆ ಚೆನ್ನಾಗಿ ಓಡ್ತಾ ಇದ್ದಿದ್ದು. ಫಸ್ಟ್ ವೀಕ್ ಕಲೆಕ್ಷನ್ 2.25 ಕೋಟಿ ಬಂತು. ನನ್ನ ಕೈಗೆ ಎಷ್ಟು ದುಡ್ಡು ಕೊಟ್ಟರು ಹೇಳಿ? ಸುಮ್ಮನೆ ಗೆಸ್ ಮಾಡಿ ನೀವು. ಒಂದು 25 ಲಕ್ಷ, 6 ಲಕ್ಷ. ಅಯ್ಯೋ, ನೀವು ಎಲ್ಲೋಗಿ ಜಗಳ ಆಡ್ತೀರಾ ಅಲ್ವಾ? ಈಗ ಮಹಿಳಾ ನಿರ್ದೇಶಕಿಯರು ಅಂತ ಬಂದಾಗ ಆಲ್ರೆಡಿ ಎಷ್ಟು ಜನ ಇದ್ದಾರೋ ಎಲ್ಲರನ್ನ ನಾನು ತುಂಬ ಪ್ರೀತಿ ಗೌರವದಿಂದ ಅವ್ರನ್ನ ನೆನಪಿಸ್ಕೊಳ್ತಾ, ಈ ಆ್ಯಂಗಲಲ್ಲಿ ನೀವೇನು ಯೋಚನೆ ಮಾಡ್ತೀರಾ? ನಂಬರ್ಸ್ ಕಮ್ಮಿ ಇದೆ ಅನ್ನುವಂಥದ್ದು, ಅಥವಾ ಬಂದಿಲ್ಲ, ಬರಬೇಕು, ಕೆಲಸವನ್ನು ಮಾಡಬೇಕು? ಬರ್ಬೇಕು ಸರ್. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಜೊತೆ ಯಾರು 1-2 ಅಸಿಸ್ಟೆಂಟ್ ಅಸೋಸಿಯೇಟ್ಗಳಾಗಿ ಬಂದರೆ ಎಲ್ರಿಗೂ ಬನ್ನಿ, ಸಿನ್ಸಿಯರಾಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ಬಟ್ ಏನಾಗುತ್ತೆ, ಮೊದಲೆಲ್ಲ ಮಹಿಳೆಯರಿಗೆ ಒಂದು ಹೆದರಿಕೆ ಇರ್ತಿತ್ತು. ನಾನು ಒಬ್ಬಳೇ ಹೋಗಬೇಕು, ರಾತ್ರಿ 12 ಗಂಟೆಗೂ ಕೆಲಸ ಮಾಡಬೇಕು, ನನ್ನ ಸುತ್ತಲೂ 110 ಜನ 120 ಜನ ಗಂಡಸರೇ ಇರ್ತಾರೆ, ಅವ್ರೆಲ್ಲ ನಾನು ಹೇಳಿದ ಮಾತು ಕೇಳ್ತಾರ. ಮತ್ತು ಒಬ್ರು ಯಾರೋ ಅಸೋಸಿಯೇಟ್ ಆಗಿ ಬಂದ್ಲು ಅಂತ ಇಟ್ಕೊಳ್ಳಿ ಹುಡುಗಿ, 4 ಜನ ಹುಡುಗರ ಮಧ್ಯೆ ಅವಳು ಬಂದ ತಕ್ಷಣವೇ ಅವಳು ಹಿಂಗೆ ಹೋಗ್ತಾನೆ, ಅವಳು ಹಿಂದೆ ಏನೋ ಮಾತಾಡ್ಕೋತಾರೆ ಗುಸು 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 ಅಂತ. ಆಮೇಲೆ ಸಂಜೆ ಇವರೇನೋ ಕುಡಿಯಕ್ಕೆ ಕೂತ್ಕೊಂಡ್ರು ಅಂತ ಹೇಳಿದ್ರೆ ಆ ಹುಡುಗಿನ ಜೊತೆಗೆ ಸೇರಿಸ್ಕೊಂಡ್ರಲ್ಲ, ಅಂದರೆ ಕುಡಿಯೋಕ್ಕೆ ಅಂತಲ್ಲ, ಸ್ಕ್ರಿಪ್ಟ್ ಡಿಸ್ಕಷನ್ಗೆ. ಆವಾಗ ಈಗೇನು ಅವಳು ಲೆಫ್ಟ್ ಔಟ್ ಥರ ಆಗ್ತಾಳೆ. ಆಮೇಲೆ ಇನ್ನೊಂದೇನೋ ಆಗುತ್ತೆ, ಸೆಟ್ಟಲ್ಲಿ ಯಾರ್ಯಾರಿಗೂ ಅವ್ರವ್ರಿಗೆ ಲವ್ ಆಗುತ್ತೆ, ಇನ್ನಿಬ್ರಿಗೆ ಕೋಪ ಬರುತ್ತೆ, ಈ ಏನೇನೋ ಜಗಳಗಳಾಗುತ್ತೆ ಒಂದು ಹುಡುಗಿ ಅಂತ ಬರೋದ್ರಿಂದ. ಅದಕ್ಕೆ ಅವಳು ಮನನೊಂದು ತಿರುಗಿ ಬಿಟ್ಟು ಹೊರಟೋಗ್ತಾಳೆ. ಮನನೊಂದು ಬೇಡ ಗುರು ಅಂತ ಹೊರಟೋಗ್ತಾರೆ. ಯಾಕೆಂದ್ರೆ ಮನೇಲೂ ಉಗಿತಿರ್ತಾರಲ್ಲ, ನೀನ್ ಅಲ್ಲಿ ಹೋದೆ ಏನು ಉದ್ಧಾರ ಮಾಡಿದೆ ಅಂತ. ಅದನ್ನ ಬಿಟ್ಟು ನಾನು ತುಂಬಾ ಜನ ಹುಡುಗಿರ್ನ ಕರೆದು ನಾನು ಅಡ್ವರ್ಟೈಸ್ಮೆಂಟು, ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿಸ್ತಾ ಇದ್ದೆ, ಬನ್ನಿ ಅಂತ ಹೇಳಿದ್ದೆ, ಅವ್ರಿಗೆಲ್ಲ ಮೋಟಿವೇಟ್ ಮಾಡ್ತಿದ್ದೆ, ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ, ಎಲ್ಲ ಮಾಡಿದ್ದೆ. ಬಟ್ ಎಲ್ಲ ಹುಡುಗಿರು ಏನು ಅನ್ಕೊಂಡ್ಬಿಡ್ತಾರೆ, ಮೇಡಮ್ ನನಗೊಬ್ರು ಪ್ರೊಡ್ಯೂಸರ್ ಸಿಕ್ಬಿಟ್ರೆ ನಾನು ದೊಡ್ಡ ನಿರ್ದೇಶಕಿಯಾಗಿ ಹೋಗ್ತೀನಿ ಅನ್ಕೋತಾರೆ. ಸುಳ್ಳದು. ಯಾಕೆಂದರೆ ನೀನು ಸಿನಿಮಾ ಮಾಡಿರೋದನ್ನ ಸೇಲ್ ಮಾಡಬೇಕು, ಅದೇ ರೀತಿ ಮೀಡಿಯಾಲಿ ನಿನಗೆ ನೆಟ್ವರ್ಕ್ ಇರಬೇಕು. 1,500 2,000 ಜನ ನಿರ್ದೇಶಕರಿದ್ದರೆ ಒಂದು ಬ್ರ್ಯಾಂಡ್ ನೇಮ್ ಇರಬೇಕು. ಆ ಬ್ರ್ಯಾಂಡ್ ನೇಮ್ ಇಲ್ಲ ಅಂದರೆ ಮೀಡಿಯಾ ಅವರು ನಿನಗೆ ಯಾಕೆ ತಂದು ನಿನ್ನ ಮೆಸೇಜನ್ನು ಹಾಕ್ತಾರೆ, ಯಾಕೆ ನಿನಗೆ ಪಬ್ಲಿಸಿಟಿ ಕೊಡ್ತಾರೆ? ನೀನು ಟೈಮನ್ನು ಇನ್ವೆಸ್ಟ್ ಮಾಡಿ ಎಲ್ಲರ ಜೊತೆನೂ ನೆಟ್ವರ್ಕು, ಪ್ರೀತಿ, ವಿಶ್ವಾಸನ ಉಳಿಸ್ಕೋಬೇಕು. ಎಲ್ಲ ಚಾನಲ್ಗೂ ಫ್ರೀನೂ ಹೋಗಿ ಕೂತ್ಕೋಬೇಕು. ಮೇಡಮ್ ಅವ್ರು ದುಡ್ಡು ಕೊಡ್ತಾರಾ ಅಂತಾರೆ. ದುಡ್ಡು ಯಾಕೆ ಕೊಡ್ತಾರೆ? ನೀವು ಕೂಡ ನೀವು ಫ್ರೀ ಕೊಡಬೇಕು ಸಮಯನ, ಯಾವುದಕ್ಕೆ? ಸಮಾಜದ ಬದಲಾವಣೆಗಾಗಿ. ಸೊ ಆ ರೀತಿ ನೀವು ನೆಟ್ವರ್ಕು ಬಿಲ್ಡ್ ಮಾಡ್ಕೋಬೇಕು. ಬಿಸ್ನೆಸ್ ಮೈಂಡು ಇಟ್ಕೊಂಡು ನಾನು ಯಾವ ಚಾನೆಲ್ಗೆ ಮಾರಬಹುದು ಸಿನಿಮಾನ ಅನ್ನೋದು ಇಟ್ಕೋಬೇಕು. ಇನ್ನೊಂದು, ನಾನು ರಿಲೀಸ್ ಮಾಡಿದ್ರೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ರ್ ಕೊಟ್ಟು ರಿಲೀಸ್ ಮಾಡಬೇಕು ಅನ್ನೋದೆಲ್ಲ, ಇದೆಲ್ಲ ಗೊತ್ತಿಲ್ಲ ಅಂತಂದರೆ ನಿನ್ಗೆ ಯಾರೋ ಒಬ್ಬರು ಪ್ರೊಡ್ಯೂಸರ್ ಬಂದ್ಬಿಟ್ರು ಅಂತ ಮಾತ್ರಕ್ಕೆ ನೀನು ಹೆಂಗೆ ಮಾಡಿಬಿಟ್ಟು ಫೇಮಸ್ ಆಗಿ ಹೋಗ್ತೀಯಾ ಹೇಳಮ್ಮ? ಈ ಪ್ರಶ್ನೆಗಳನ್ನ ನಾನು ಎಲ್ರಿಗೂ ಕೇಳಿದೆ. ಇಲ್ಲ ಮ್ಯಾಮ್ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇನ್ನವರು. ನಮ್ಗಳ ಹತ್ರನೇ 4 ದಿನ ಕೆಲಸ ಮಾಡೋ ಅಷ್ಟರಲ್ಲಿ ಸೋಂಬೇರಿತನ ಬರುತ್ತೆ. ಆಮೇಲೆ ಇನ್ನೊಂದಷ್ಟು ನೋಡಿದ್ದೀನಿ ಹೆಣ್ಮಕ್ಳಲ್ಲಿ ಸ್ವಲ್ಪ ಇದೇನು ಅಂತ ಹೇಳಿದ್ರೆ ರೀಸನ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಕೊಡೋದು. ನನಗೆ ಜ್ವರ ನಾಳೆ ಶೂಟಿಂಗ್ ಬರ್ತೀವಿ ಅಂದಿರ್ತಾರೆ, ತಿರ್ಗಿ ಆಮೇಲೆ ರಾತ್ರಿ ಮೆಸೇಜ್ ಹಾಕೋದು, ಐ ಆಮ್ ವೆರಿ ಸಾರಿ ಮ್ಯಾಮ್, ಐ ಕ್ಯಾನ್ ನಾಟ್ ಕಮ್, ಐ ಆಮ್ ಡೌನ್ ವಿತ್ ಫೀವರ್, ನನಗೆ ಜ್ವರ ಬಂದುಬಿಟ್ಟಿದೆ, ನಂಗೆ ತಲೆ ನೋವು ಅಂತ. ಈ ಥರ ನಿನಗೆ ನಾಳೆ ಜವಾಬ್ದಾರಿ ಗೊತ್ತಿಲ್ಲ
ನೀನು ಕಮಿಟ್ ಆಗಿರೋದು ಅಂತಂದರೆ ಯು ಕ್ಯಾನ್ ನೆವರ್ ಬಿಕಮ್ ಅ ಡೈರೆಕ್ಟರ್. ಒಂದು, ನೀವು ಡೈರೆಕ್ಟರ್ ಆದರೂ ಫಿಲಮ್ನ ಮುಗಿಸಲ್ಲ, ಬರ್ಕೊಟ್ಬಿಡ್ತೀನಿ ನಾನು ಬೇಕಾರೆ. ಮುಗಿಸಿದ್ರು ರಿಲೀಸ್ ಮಾಡಲ್ಲ, ಅದು ಬರ್ಕೊಟ್ಬಿಡ್ತೀನಿ ಬೇಕಾದ್ರೆ. ರಿಲೀಸ್ ಮಾಡಿದ್ರು ನಿಮಗೆ ಬ್ರೇಕ್ ಇವನ್ ಆಗಲ್ಲ ದುಡ್ಡು. ಇಷ್ಟೆಲ್ಲ ಪ್ರಾಸೆಸ್ಸಲ್ಲಿ ಒಂದು ಸಿನಿಮಾನ ಎತ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಎಲ್ಲರನ್ನೂ ಗುಡ್ ಟರ್ಮಲ್ಲಿ ಇಟ್ಕೊಂಡು, ಆಮೇಲೆ ಯಾರಿಗೋ ಒಬ್ರಿಗೆ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಮನೆ ಮುಂದೆ ಬಂದು ಜಗಳ ಆಡ್ತಾರೆ. ನಿನ್ನ ಮೆಂಟಲ್ ಸ್ಟೇಟಸ್ಸು, ನೀನಲ್ಲಿರೋ ಒಡವೆನ ಮಾರ್ಬಿಟ್ಟು ಕೊಡ್ತೀಯೋ, ಸೈಟ್ ಮಾರ್ಬಿಟ್ಟು ಕೊಡ್ತೀಯೋ, ನೀವು ಪ್ರಿಪೇರ್ ಆಗಿರಬೇಕು. ಹೌದು. ಒಂದು. ಇನ್ನೊಂದು, ನಿಮಗೊಬ್ಬರು ಬಜೆಟ್ ಕೊಟ್ಟಿರ್ತಾರೆ 2 ಕೋಟಿಲಿ ನೀನು ಫಿಲಮ್ ಮಾಡಮ್ಮ ಅಂತ. ನೀನು ಏನೂ ಕಲ್ತಿಲ್ಲ ಅಂತಂದಾಗ ನೀನು ಫಿಲಮ್ ಮಾಡ್ತಾ 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 ಅದು 3 ಕೋಟಿ ಆಗುತ್ತೆ. ಯಾರು ಕೊಡ್ತಾರೆ? ತಿರ್ಗಾ ಆ ಪ್ರೊಡ್ಯೂಸರ್ನ ಹೋಗಿ ಕೇಳಿದಾಗ ಅವ್ನು 10 ಮುಖ ಕುಗಿದ್ಬಿಟ್ಟು ತುಪ್ಪಕ್ಕಂತ ನಿನ್ನ ಯಾರಿಗೆ ಮಾಡು ಅಂದಿದ್ದು ಅಂತ ಪ್ರೊಡ್ಯೂಸರನ್ನು ಮುಂದೆನೂ ಹೋಗೋಕ್ಕಲ್ಲ, ಹಿಂದೆನೂ ಹೋಗೋಕ್ಕಲ್ಲ, ಮಧ್ಯ ಸಿಕ್ಕಾಕ್ಬಿಡ್ತಾರೆ. ಹುಡುಗಿರು ಮಾತ್ರ ಇದು ಮಾಡ್ತಾರೆ ಅಂತಲ್ಲ, ಹುಡುಗರು ಹಿಂಗೆ ಮಾಡ್ತಾರೆ. ಫಸ್ಟ್ ನಿರ್ಮಾಪಕರನ್ನ ಹಿಡ್ಕೋಬೇಕು ಅನ್ನೋದಕ್ಕೆ ಕಮ್ಮಿ ಬಜೆಟ್ ಹೇಳ್ಬಿಡ್ತಾರೆ. ಸರ್ 1.25 ಕೋಟಿಲಿ ಮಾಡ್ಬಿಡ್ತೀನಿ ಸರ್ ಅಂತ, ಹೋಗ್ತಾ 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 4 ಕೋಟಿ ಆಗುತ್ತೆ. ಅದಲ್ಲ, ಅವಾಗ ನಿಮ್ಗೆ ಏನಂದ್ರೆ ಆ ಕ್ರಾಫ್ಟ್ ಗೊತ್ತಿಲ್ಲ, ಸಿನಿಮಾ ಬಿಸ್ನೆಸ್ ನಿಮಗೆ ಗೊತ್ತಿಲ್ಲ. ನಾನು ಹಂಗೆ ಮಾಡಲ್ಲ. ನಾನು 10 ಕೋಟಿ, ಈಗ ಹಿಂದಿ ಫಿಲಮ್ಗೆ ನಾನೇನೋ 20 ಕೋಟಿ ಅಂತ ಇಟ್ಕೊಂಡ್ರೆ ನಾನು 8 ಕೋಟಿ 6 ಕೋಟಿಗೆ ಮುಗಿಸಿರ್ತೀನಿ ಫಿಲ್ಮ್. ನನ್ನ ಕೆಲಸ ಮಾಡೋದನ್ನ ನಮ್ಮ ಸೆಟ್ಟಲ್ಲಿ ಒಂದು ಲೈಟ್ ಬಾಯ್ಸ್ನಾಗಿರಲಿ, ಸೆಟ್ ಅವ್ರನ್ನಾಗಿರಲಿ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಾನು ಹೆಂಗೆ ರಾಕ್ಷಸಿ ಥರ ಕೆಲಸ ಮಾಡ್ತೀನಿ ಅಂತ. ಅದು ನಾನೇ ಮಾಡ್ತೀನಿ, ಇದು ನಾನೇ ಮಾಡ್ತೀನಿ, ಇದೇ ನಾನೇ ಮಾಡಿರ್ತೀನಿ. ಆಮೇಲೆ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡಿರ್ತೀವಿ. ನಂಗೆ ಯಾವುದೋ ಒಂದು ಲೊಕೇಶನ್ ಬೇಕು ಅಂದರೆ ಎಲ್ಲೋ 1.5 ಲಕ್ಷ ರೂಪಾಯಿ ಲೊಕೇಶನ್ ಅಂದರೆ ನನಗೆ 50,000ಕ್ಕೋ 25,000ಕ್ಕೋ ಕೊಡ್ತಾರೆ. ಯಾಕೆ ಅಂದರೆ ಅವ್ರೇನು ಫ್ರೀ ಕೊಟ್ಬಿಡಲ್ಲ, ರೂಪಾಯಿ ಬಾಮ್ಮ ಅಂತ ಹಾರ ಹಾಕಿ. ನಾನು ಅವ್ರಿಗಿನ್ ರಿಟರ್ನ್ ಬೇರೆ ಏನೋ ಮಾಡಿರ್ತೀನಿ. ಸರ್ ನಿಮ್ದೇನೋ ಫಂಕ್ಷನ್ ಇದೆಯಾ, ನಾನು 4 ಜನ ಕರ್ಕೊಂಬರ್ತೀನಿ, ಅಥವಾ ನಾನು ಗೆಸ್ಟಾಗಿ ಬರ್ತೀನಿ ಫ್ರೀ ಆಗಿ ಅನ್ನೋದು ನಾನು ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡಿರ್ತೀನಿ. ಸರ್ ನೀವು ಜಗತ್ತಲ್ಲಿ ಏನೇ ಬಿಸ್ನೆಸ್ ಮಾಡಿ ಸರ್, ಅದು ಫಿಲಮ್ ಆಗಿರಲಿ, ಬಿಸ್ನೆಸ್ ಆಗಲಿ, ನಿಮಗೆ ನೆಟ್ವರ್ಕ್ ಈಸ್ ಇಂಪಾರ್ಟೆಂಟ್. ಒಂದು, ಆಮೇಲೆ ಒಳ್ಳೆ ಗುಡ್ ಟರ್ಮಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋದೇ ನಿಮ್ಮ ಗುಡ್ ವಿಲ್ ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೊಂಡಂಗೆ. ನೀವು ಅದನ್ನು ಅಷ್ಟೂ ವರ್ಷಗಳಿಂದ ಇಟ್ಕೊಂಬಂದಿದ್ರೆ ಮಾತ್ರ ನಿಮ್ಮ ಮೇಲೆ ನಂಬಿಕೆ ಬರೋದು. ಅದು ಡಿಸ್ಟ್ರಿಬ್ಯೂಟರ್ಗಾಗಿರಲಿ, ಆಮೇಲೆ ನಿಮ್ಮ ಮೇಲೆ ಒಂದು ಭಯನೂ ಇರಬೇಕು. ಈಗ ನೀವು ಫಿಲಮ್ ಕೊಟ್ಟು ನಂಗೆ ಚಂದ್ರ ಟೈಮಲ್ಲಿ ಏನಕ್ಕೆ ಮೋಸ ಆಗಿ ನನಗೆಲ್ಲ ಹಿಂಗಾಯ್ತು ತೊಂದರೆ ಅಂದರೆ ನಮ್ಮ ಮೇಲೆ ಅದು ಭಯ ಇರಲಿಲ್ಲ. ಅಲ್ಲೇನಾಯ್ತು, ಒಬ್ಬರು ಡಿಸ್ಟ್ರಿಬ್ಯೂಟರ್ ಕೊಟ್ಟರೆ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್ಗೆ ಹೊಟ್ಟೆ ಕಿಚ್ಚು, ಈ ಫಿಲಮ್ ಚೆನ್ನಾಗಾಗತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಇಷ್ಟು ಹೈ ಕ್ವಾಲಿಟಿ ಸಿನಿಮಾನ ಯಾವುದೋ ಪ್ಲಾಸ್ಟಿಕ್ ಚೇರ್ಗಳಿರೋ ಥಿಯೇಟ್ರು, ಸೊಳ್ಳೆ ಕಚ್ಚುವಂಥ ಥಿಯೇಟ್ರಿಗೆಲ್ಲ ಹಾಕಿದ್ರು. ಬಿಡಿ ಮೇಡಮ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ನಮಗೆ ಥಿಯೇಟ್ರ್ ಸಿಕ್ಕಲ್ಲ ಮೇಡಮ್, ಹಿಂಗಾಗತ್ತೆ ಮೇಡಮ್. ಆಮೇಲೆ ನಾವಂದು ಅಲ್ಲ, ಮಂಡ್ಯ ಅಂತ, ಇದೇ ಮಂಡ್ಯ ಹುಡುಗಿಯಾಗಿ ನನ್ನ ಫಿಲಮ್ ಚಂದ್ರ ಹಾಕಿದಾಗ ಹೋಗಿ ನೋಡ್ತೀನಿ, ತಮಿಳ್ ಫಿಲಮ್ ಹಾಕಿದ್ದಾರೆ. ಅದೇ ಕನ್ನಡ ಪೋಸ್ಟರ್ ಮೇಲೆ ತಮಿಳ್ ಪೋಸ್ಟರ್ ಅಂಟಿಸಿದ್ದಾರೆ. ನಿಮ್ಗೆ ಹೆಂಗೆ ಹೊಟ್ಟೆ ಉರಿಯತ್ತೆ ಹೇಳ್ಕೊಳಕ್ ನಾವು ಮಂಡ್ಯದವರು ಅಂತ ಹೇಳ್ಕೊಬೇಕು. ಇದೇ ಮಂಡ್ಯ ಥಿಯೇಟರ್ ಅವರು ಆ ರೀತಿ ಮಾಡ್ತಾರೆ. ಸೊ ಇದೆಲ್ಲ ಓಡಾಡಿ ನೀನು ಎಲ್ಲರನ್ನೂ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕಷ್ಟ ಅಂದಾಗ ನಾ ಅವಾಗ ತಾನೇ ಚಿಕ್ಕ ಹುಡುಗಿ ಬೆಳೀತಾ ಇದ್ದವಳು. ಚಂದ್ರ ಫಿಲಮ್ಗೆ ನಂಗೆ ರಿಲೀಸ್ ಟೈಮಲ್ಲಿ ತುಂಬ ಮೋಸ ಮಾಡಿಬಿಟ್ರು. ಎಲ್ಲ ಥಿಯೇಟ್ರಲ್ಲೂ ಯಾವುದೋ, ಈಗ ಊರಲ್ಲಿ ಒಂದು 4 ದೊಡ್ಡ ಥಿಯೇಟ್ರ್ ಕೊಡಲಿಲ್ಲ, BC ಗ್ರೇಡಲ್ಲಿ. ಆದರೆ ನನ್ನ ಫಿಲಮ್ ಏನಾಗಿತ್ತು, ಕ್ವಾಲಿಟಿ ಫಿಲಮ್. ಆ ಕ್ವಾಲಿಟಿ ಆಡಿಯನ್ಸೇ ಬರೋದು ಅಲ್ಲಿ. ಇವನ್ ಸ್ಕ್ರೀನು, ಇವನ್ ಲೆನ್ಸ್ಗಳು, ಇವನ್ ಆ ಸರೌಂಡಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಅದು ಮತ್ತೆ ಜನ ಏನಾಗ್ತಾರೆ, ಈ ಥಿಯೇಟರ್ಗೆ ಬಂದು ನೋಡಲ್ಲ ಆ ಥರ. ಆಮೇಲೆ ಅಲ್ಲ, ಆ ವಾರ 5 ಫಿಲಮ್ ರಿಲೀಸ್ ಆದಾಗಲೂ ನಂದು ಫಿಲಮ್ಮೇನೆ ಚೆನ್ನಾಗಿ ಓಡ್ತಾ ಇದ್ದಿದ್ದು. ಫಸ್ಟ್ ವೀಕ್ ಕಲೆಕ್ಷನ್ 2.25 ಕೋಟಿ ಬಂತು. ನನ್ನ ಕೈಗೆ ಎಷ್ಟು ದುಡ್ಡು ಕೊಟ್ಟರು ಹೇಳಿ? ಸುಮ್ಮನೆ ಗೆಸ್ ಮಾಡಿ ನೀವು. ಒಂದು 25 ಲಕ್ಷ, 6 ಲಕ್ಷ. ಅಯ್ಯೋ, ನೀವ್ ಎಲ್ಲೋಗಿ ಜಗಳ ಆಡ್ತೀರಾ ಅಲ್ವಾ? ಆಮೇಲೆ ಚಂದ್ರ ಫಿಲಮ್ಗೆ ಕಟ್ಔಟ್ ಹಾಕ್ರಪ್ಪ, ಪ್ರೇಮ್ದು ಶ್ರೇಯಾ ಸರಂಡು ಅಂದ್ಬಿಟ್ಟು ದುಡ್ಡು ಕೊಟ್ಟೆ, ದುಡ್ಡು ಇಸ್ಕೊಂಡೋದ. ಇಂಡಸ್ಟ್ರಿಲಿ ನಿಮಗೆ ಕಂಟ್ರೋಲ್ ಇಲ್ಲದೆ ಹೋದ್ರೆ ಹೆಂಗೆ ಮಾಡ್ತಾರೆ ಅಂತ ಆ ಸರ್ಕಲ್ ಕಟ್ಔಟ್ ಹಾಕಿ ಅಲ್ಲಿ ಬೆಳಗ್ಗೆ ಮ್ಯೂಸಿಕ್ ಎಲ್ಲ ಬರುತ್ತೆ, ನಮ್ಮದು ರಿಲೀಸ್ ದಿನ ಅಂತ ಹೇಳಿದ್ರೆ ಆ ಕಟ್ಔಟ್ ಹಾಕೋನು ದುಡ್ಡಿಸ್ಕೊಂಡೋದು. ನನಗೆ ಫೋನ್ ಮಾಡ್ತೀನಿ, ಫೋನು ಎತ್ತಾ ಇಲ್ಲ, ಕಟ್ಔಟು ಹಾಕಲಿಲ್ಲ ಸರ್. ನನ್ನ ಎವ್ರಿ ಸ್ಟೇಜಲ್ಲಿ ಅಳಿಸಿದ್ದಾರೆ, ನೋವು ಮಾಡಿದ್ದಾರೆ, ಅಷ್ಟೆಲ್ಲ ಮಾಡಿದ್ದಾರೆ. ಅವ್ರ ಬಗ್ಗೆ ಹೋಗಿ ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟರು, ಇವರೊಬ್ಬರು ಹೋಗಿ ಕಳ್ಳನ್ ಹಿಡಿಯಲ್ಲ. ಅಯ್ಯೋ ಹೌದಾ ಮೇಡಮ್, ಅವ್ನಿಗೆ ಯಾಕೆ ಕೊಟ್ರಿ ಕಳ್ಳನ್ಗೆ ಅಂತಾರೆ. ಅಂತ ಕಳ್ಳನ್ ನೀವು ಯಾಕಾಗಾರ ಇಲ್ಲಿ ಮೆಂಬರ್ ಆಗಿ ಇಟ್ಕೊಂಡಿದ್ದೀರಾ ಅಸೋಸಿಯೇಷನಲ್ಲಿ? ಆಮೇಲೆ ಯಾರೂ ಅದಕ್ಕೆ ಬರಲ್ಲ. ನಾನು ನಂದೇ ಪ್ರತಿ ಫಿಲ್ಮ್ ಮಾಡ್ಬೇಕಾದ್ರೂ ನಾನು ನನ್ನ ಸೈಟ್ ಮಾರ್ಕೊಂಡಿರ್ತೀನಿ, ಮನೆ ಮಾರ್ಕೊಂಡಿರ್ತೀನಿ, ಹಾಗೆ ಮಾಡೋದು. ನಾನು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಅಂದ್ಬಿಟ್ಟು. ಅಂದರೆ ಎವ್ರಿ ಸ್ಟೇಜಲ್ಲಿ ಚಾಲೆಂಜಸ್ ತುಂಬ ಇದೆ. ಅಯ್ಯೋ ಎಲ್ಲ ಸತಿ ಸರ್. ಆಮೇಲೆ ಎಲ್ಲ ಹೋರ್ಡಿಂಗ್ ಹಾಕಿರ್ತಿರಲ್ಲ ನೀವು, ಮಧ್ಯ ಹೋಗಿ ಕಟ್ ಮಾಡಿ ಕಿತ್ತಾಕಿರ್ತಾರೆ ಪೋಸ್ಟ್ರನ್ನ, ಫ್ಲೆಕ್ಸ್ಗಳನ್ನ. ನಾನೆಲ್ಲ ಕಾರ್ಪೊರೇಷನ್ ಪರ್ಮಿಷನ್ ತೊಗೊಂಡು ಎಲ್ಲ ಕಡೆ ಚಂದ್ರದು ಡೆಕೋರೇಟ್ ಮಾಡಿದ್ದೆ, ಎಲ್ಲ ಕಡೆ ಹಿಂಗೆ ಹರ್ಕೊಂಬಂದಿದ್ರು. ತಿರುಗಿ ನೆಕ್ಸ್ಟ್ ಡೇ ಹೋಗಿ ನಾನು ಅಪ್ ಮಾಡಬೇಕಾಗಿತ್ತು ಎಲ್ಲ.
ಅಷ್ಟೆಲ್ಲ ಮಾಡಕ್ಕೆ ನಾನು ಯಾಕೆ ಇದು ಬಂದೆ ಅಂದ್ರೆ ಒಬ್ಬ ಮಹಿಳಾ ನಿರ್ದೇಶಕಿ ಆಗಬೇಕು ಅನ್ನೋಳು ಬರೀ ನೀನ್ ನಿರ್ದೇಶನ ಮಾಡ್ಬಿಟ್ಟು ಒಂದು ಡಬ್ಬದಲ್ಲಿ ಫಿಲಮ್ ಇಟ್ಬಿಟ್ರೆ ಆಗಲ್ಲ ಸರ್ ನಾ ಮಾಡ್ಕೊಟ್ಬಿಟ್ಟೆ ಸರ್ ನಿಮ್ಮ ಫಿಲಮ್ ಫಸ್ಟ್ ಕಾಪಿ ತನಕ ಇಷ್ಟು ಕೊಟ್ಬಿಡಿ ಸರ್ ಅಂತಾರೆ. ಅದ್ ನಮ್ಮ ಯಾಕೆ ಅವಳಿಗೆ ಆಗಲ್ಲ ಅಂತ ಹೇಳಿದ್ರೆ ಫಸ್ಟ್ ನೀನು ಬಿಸ್ನೆಸ್ ನ ತಿಳ್ಕೊಳ್ಳಲ್ಲ ಅಂದ್ರೆ ನಿನ್ನ ಬಜೆಟ್ ಕ್ಯಾಲ್ಕುಲೇಷನ್ ತಪ್ಪಾಗಿರುತ್ತೆ. ನೀನ್ 1.5 ಕೋಟಿಲಿ ಮಾಡ್ತೀನಿ ಅಂದಳು ಮಾಡ್ಬೇಕು ಹುಕ್ಕಾರ್ ಕ್ರೂಕ್. ಇಲ್ಲ ಅಂದ್ರೆ ನೀನು ಸುಳ್ಳು ಭರವಸೆನ ಕೊಟ್ಬಿಟ್ಟು 1.5 ಕೋಟಿ ಅಂತ ಹೇಳಬಾರ್ದು. ಆಮೇಲೆ ಯಾರೋ ಪ್ರೊಡ್ಯೂಸರ್ ಸಿಕ್ಕ ಮಾತ್ರಕ್ಕೆ ನೀವು ದೊಡ್ಡ ನಿರ್ದೇಶಕಿ ಆಗ್ತೀಯ ಅಂತಲ್ಲ. ಬಿಸ್ನೆಸ್ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ನೆವರ್ ಬಿಕಮ್. ಡೆಫಿನೆಟ್ಲಿ ಕಲಿಬೇಕು. ತುಂಬಾ ಒಳ್ಳೆ ಸಿನಿಮಾ ಅದು ವರ್ಕ್ ಆಗ್ಲಿಲ್ಲ ಗುರು ಅಂತ ನೀವು ಆ ಥರದ ಟಾಕ್ ತುಂಬಾ ಕೇಳಿರ್ತೀರ. ಅದು ಯಾವ ಪಾಯಿಂಟ್ ಅಲ್ಲಿ ಫೇಲ್ ಆಗಿರುತ್ತೆ ಸಿನಿಮಾ? ತುಂಬಾ ಒಳ್ಳೆ ಕತೆ, ಜನ ನೋಡ್ಬೇಕಾಗಿತ್ತು. ಕೆಲವು ಸತಿ ಹೇಳಕ್ಕಾಗಲ್ಲ ಸರ್. ಮುತ್ತಿನ ಹಾರ ನಾನು ಯಾವಾಗ್ಲೂ ಇವನ್ ನನ್ನ ಫೇವರೇಟ್ ಸಿನಿಮಾ. ಇವನ್ ಟುಡೇ ಐ ಫೀಲ್ ದಟ್ ತುಂಬಾ ಒಳ್ಳೆ ಫಿಲಮ್ಗಳು ಬಂದಿದ್ದಾಗ ಈ ಜನಗಳು ಹೋಗಿ ನೋಡಲ್ಲ. ಯಾವಾಗಲೂ ದೇಶಾಭಿಮಾನ ಇದೆಲ್ಲ ಏನು ಮಿಕ್ಕಿದ ಟೈಮಲ್ಲಿ ಓಹೋಹೋ ಕನ್ನಡ ನಾವು ಕನ್ನಡಕ್ಕೆ ಹಿಂಗೆ ಮಾಡ್ಬಿಡ್ತೀವಿ ಕನ್ನಡಿಗರು ಅಂತಾರೆ. ಮತ್ತು ಕನ್ನಡ ಭಾಷೆನೇ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ನನ್ನ ದೇಶ ಅಂತ ಹೋರಾಡ್ತಾರೆ. ಅದೇ ಪೇಟ್ರಿಯಾಟಿಕ್ ಸಿನಿಮಾ ಬಂದಾಗ ನೋಡಲ್ಲ. ಬೇರೆ ಯಾವುದೋ ಫಿಲಮ್ನ ನಿಮ್ಗೆಲ್ಲ ಚೆನ್ನಾಗಿದೆ ಅಂದಾಗ ಜನ ಮರಳೋ ಜಾತ್ರೆ ಮರಳೋ ಅಂತ ಎಲ್ಲರೂ ಹೋಗಿ ನೋಡ್ತಾರೆ. ಆದರೆ ಎಲ್ಲ ನೋಡಲಿ ತಪ್ಪೇನಿಲ್ಲ. ನಮ್ದು ನಾವೆಲ್ಲಾನು ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಕನ್ನಡ ಮಾತ್ರನೇ ನೋಡ್ತಾರೆ ಅಂತಲ್ಲ, ಬೇರೆ ಎಲ್ಲಾ ಭಾಷೆ ಫಿಲಮ್ಗಳನ್ನು ನುಕ್ಕೊಂಡು ನೋಡ್ತಾರೆ. ಅದನ್ನೆಲ್ಲ ಮಾಡ್ತಾರೆ. ನಾನು ಹೇಳೋದು ಕನ್ನಡಿಗರು ಟ್ರಯಲ್ ಅಂಡ್ ಎರರ್ಗೆ ಯಾವುದೋ ಒಂದು ಚಿಕ್ಕ ಸಿನಿಮಾ ಮಾಡಿದ್ರು ನೀವು ನೋಡಬೇಕು. ಯಾಕೆ ಅಂದರೆ ನಿನ್ನ ಅಣ್ಣ ತಮ್ಮ ಅಲ್ದಿದ್ರು ಪಾಪ ಪಕ್ಕದ ಮನೆಯವ್ರ ಅಣ್ಣ ತಮ್ಮ, ನಮ್ಮೂರನ್ನ ಹುಡುಗ, ನಮ್ಮ ಕರ್ನಾಟಕದ ಹುಡುಗರು ಮಾಡಿದ್ದಾರೆ ಅಂತಂದಾಗ ನೀವೇನಂತೆ ₹100 ಖರ್ಚು ಮಾಡಿ ನೋಡಿ ಕನ್ನಡ ಫಿಲಮ್ಗಳನ್ನ. ನಿಜ. ಮೇಲಾಗಿ ಈಗ ಆಜಾದ್ ಭಾರತ್ ನಂತರ ರೂಪಾಯರವರ ಎಂಗೇಜ್ಮೆಂಟ್ ಹೆಂಗಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ಪ್ರಾಜೆಕ್ಟ್, ಇನ್ ಟರ್ಮ್ಸ್ ಆಫ್ ಅದರ್ ಅಂದರೆ ಬೇರೆ ಸುಮಾರು ಸರ್ಕಾರದ ಒಂದಷ್ಟು ಡಾಕ್ಯುಮೆಂಟ್ರಿಗಳನ್ನ ಮಾಡ್ತೀರಿ, ಒಂದಷ್ಟು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಹೇಳಿದ್ರಿ. ಹೆಂಗಿದೆ ಸ್ಕೆಡ್ಯೂಲ್ ಎಲ್ಲ ಆಗಿದೆ? ನಾನು ಯಾವಾಗಲೂ ಐ ಆಲ್ವೇಸ್ ಕೀಪ್ ಮೈ ಸೆಲ್ಫ್ ಬ್ಯುಸಿ ಸರ್. ನನಗಿಷ್ಟ. ನನ್ನ ಮಾಮೂಲಿ ಬೆಳಗ್ಗೆ ಇದ್ರೆ ಪೂಜೆ ಶುರುವಾಗುತ್ತೆ, ಅದೆಲ್ಲ ಮಾಡ್ತಾ ಜನಗಳೆಲ್ಲ ಒಂದಷ್ಟು ಜನ ಮೀಟ್ ಮಾಡಕ್ಕೆ ಬರ್ತಾರೆ. ಅಸ್ಟ್ರಾಲಜಿದು ಅದ್ರದ್ದೆಲ್ಲ ನಾ ಫ್ರೀಯಾಗಿ ಹೇಳೋದ್ರಿಂದ ಸೊ ಎಲ್ಲರೂ ಮೊದಲೇ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಬರ್ತಾರೆ. ₹1 ತಗೊಳ್ಳಲ್ಲ. ಅದ್ರದ್ದೆಲ್ಲ ನಡೆದ್ಮೇಲೆ ನಂದು ಅಂತ ಕೆಲಸ ಶುರುವಾದಾಗ ಅದ್ರದ್ದು ಪಾಲಿಟಿಕ್ಸ್ದು ನಮ್ಮದು BJP ವರ್ಕು ಅದೆಲ್ಲ ನಡೀತಿರುತ್ತೆ. ಫಿಲಮ್ದು ಇವಾಗ ನಾಡದೇವತೆ ಶ್ರೀ ಚಾಮುಂಡೇಶ್ವರಿದು ಸ್ಕ್ರಿಪ್ಟು ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಅವಳು ನನ್ನ ಫೇವ್ರೆಟ್ ಗಾಡೆಸ್ ಅಲ್ಲ, ಅದನ್ನ ಮಾಡಿ ಮಹಾರಾಜರು ಅಂದ್ರೆ ಮಹಾರಾಜರ ಇಂಪ್ರೆಷನ್ ಜೊತೆಗೆ ಮೊನ್ನೆ ಆಶೀರ್ವಾದ ತಗೊಂಡ್ಬಂದೆ ಅದಕ್ಕೆ ನಮ್ಮ ಯದುವೀರ್ ಮಹಾರಾಜ. ಅಂದ್ರೆ ರೈಟ್ ನೌ ಸ್ಕ್ರಿಪ್ಟ್ ಹಂತದಲ್ಲಿದೆ ಸಿನಿಮಾದ ಬಗ್ಗೆ. ಅದು ಎಲ್ಲ ಸ್ಕ್ರಿಪ್ಟ್ ತಲೆಯಲ್ಲಿದೆ, ಬಟ್ ಅದನ್ನ ಫೈನಲೈಸ್ ಮಾಡ್ಕೊತಾ ಇದ್ದೀನಿ ಯಾವಾಗಿನ ಶುರು ಮಾಡಬೇಕು ಅಂತ. ಯಾಕಂದ್ರೆ ಇದು ಮೈಥಾಲಜಿನೂ ಬರುತ್ತೆ, ಮಹಾರಾಜರದು ಬರುತ್ತೆ. ಇವತ್ತಿನ ಕಾಲಘಟ್ಟಕ್ಕೂ ಇವತ್ತಿಗೂ ಅವಳು ದೇವಿ ಪ್ರಸ್ತುತಿಯಲ್ಲಿದ್ದಾಳೆ. ಯಾಕಂದ್ರೆ ನನ್ನಲ್ಲಿದ್ದಾಳೆ, ನಿಮ್ಮಲ್ಲಿದ್ದಾಳೆ. ಅವಳು ನಮ್ಮ ನಾಡ ದೇವತೆ ಆದ್ರಿಂದ ಚಾಮುಂಡೇಶ್ವರಿದು ತಗೊಂಡ್ಬರ್ಬೇಕು ಅಂತ ಅನ್ನೋದು. ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಅಕ್ಷಯ್ ಕುಮಾರ್ ಅವ್ರಿಗೆ ಕೊಟ್ಟಿದ್ದೀನಿ. ಸೂಪರ್. ಅದು ದೊಡ್ಡ ಸಬ್ಜೆಕ್ಟ್, ಅಗೇನ್ ಭಾರತ ರಿಲೇಟೆಡ್, ಭರತವರ್ಷೆ ಭರತಖಂಡೆ ಅಂತ. ಅಲ್ಲ, ಅಕ್ಷಯ್ ಕುಮಾರ್ ಅಂತಂದಾಗ ನಮ್ಮ ಕಣ್ಮುಂದೆ ಬರೋದು ಕಳೆದ 5 ವರ್ಷದಲ್ಲಿ ಆ ವ್ಯಕ್ತಿಯ ಜರ್ನಿ ನೋಡಿದಾಗ ಎಷ್ಟು ದೇಶಭಕ್ತಿಯ ಸಿನಿಮಾಗಳು, ಎಷ್ಟು ಅಟೆಂಪ್ಟ್ ಆದಂಥ ಸಿನಿಮಾಗಳು. ಈ ಕಡೆ ಮಿಷನ್ ಮಂಗಲ್ ಮಾಡ್ತಾರೆ, ಈ ಕಡೆ ಕೇಸರಿ ಮಾಡ್ತಾರೆ, ಈ ಕಡೆ ಪ್ಯಾಡ್ ಮ್ಯಾನ್ ಮಾಡ್ತಾರೆ, ಈ ಕಡೆ ಬೂತ್ ಬಂಗ್ಲಾ ಮಾಡ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಡೈಮೆನ್ಷನ್ಸ್ಗಳು. ಅದು ಅಂದ್ರೆ ಕಲಾವಿದ ಭಾಷೆ ಮೀರಿರೋದ್ರಿಂದ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಕ್ಷಯ್ ಕುಮಾರ್ ಅವ್ರನ್ನ. ಅಯ್ಯೋ ಹೌದಪ್ಪ. ಅಂದ್ರೆ ಒಂದು ಡಿಸ್ಕಷನ್ ಆಗಿದೆ. ಅವರೆಲ್ಲ ಈಸ್ ವೆರಿ ಲಕ್ಕಿ. ಅವ್ರಿಗೆಲ್ಲ ಈ ಜನ್ಮದಲ್ಲಿ ಅವ್ರಿಗೆ ಅದೆಲ್ಲ ಸಿಕ್ಕಿರೋ ಇಲ್ಲ. ಇವಾಗ ಕಳ್ಸಿದೀನಿ, ನೆಕ್ಸ್ಟ್ ಡಿಸ್ಕಷನ್ಗೆ ಹೋಗ್ಬೇಕು. ಓಕೆ, ಅವರೆಲ್ಲ ನಿಜವಾದ ದೇಶಭಕ್ತಿ ಇರೋರು ಅಲ್ವಾ? ನಿಮಗೆ ಕೇಸರಿನೇ ಬೆಸ್ಟ್ ಎಕ್ಸಾಂಪಲ್. ಎಷ್ಟು ಅದ್ಭುತವಾದ ಸಿನಿಮಾ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಮೇಲಾಗಿ ಸಿನಿಮಾ ಜೊತೆಗೆ ಒಂದು ಕೊನೆ ಪ್ರಶ್ನೆ. ಈ ಸಿನಿಮಾದವರೇ ಆಗಲಿ, ಪೊಲಿಟಿಷಿಯನ್ಸ್ ಆಗಲಿ, ಯಾರೇ ಆಗಲಿ, ಅವರವರ ಲೈಫಲ್ಲಿ ಈ ಆಧ್ಯಾತ್ಮ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು, ಆಧ್ಯಾತ್ಮ ಇದ್ದರೆ ಏನೆಲ್ಲ ಸಾಧ್ಯತೆಗಳನ್ನು ಮೀರಿ ಅವರೆಲ್ಲ ಬೆಳಿಬೋದು ಅಂತ ಜನರಲ್ ಆಗಿ ಹೇಳಿ. ಜನರಲ್ ಆಗಿ ನಾ ಯಾವಾಗಲೂ ಹೇಳೋದು ಸರ್, ಫಿಲಾಸಫಿ ಆಧ್ಯಾತ್ಮ ಅನ್ನೋದು ನಿಮ್ಗೆ ಇದ್ದಾಗ ನೀವೇನೋ 10 ವರ್ಷದಲ್ಲಿ ಅಚೀವ್ ಮಾಡೋದನ್ನ 5 ವರ್ಷದಲ್ಲಿ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ನಾನೇ. ನಿಮಗೆ ನಮ್ಮ ಪಕ್ಕದ ಮನೆಯವ್ರನ್ನ ಕರೆದಿದ್ದೆ ಹೆಲ್ಪಿಗೆ ಬರಲ್ಲ, ನಮ್ಮ ಅಣ್ಣನ ಕರೆದಿದ್ದೆ ಹೆಲ್ಪಿಗೆ ಬರಲ್ಲ, ನಮ್ಮ ಅಪ್ಪ ಬ್ಯುಸಿ ಹೆಲ್ಪಿಗೆ ಬರಲ್ಲ, ನಮ್ಮ ಅಮ್ಮ ನನ್ನ ಮೋಟಿವೇಟ್ ಮಾಡಲ್ಲ, ಇದೆಲ್ಲ ರೀಸನ್ಸ್ ಕೊಟ್ಕೊಂಡು ಕೂತ್ಕೋತಿರಲ್ಲ. ಯಾರು ಇಲ್ಲ, ದೇವ್ರು ಬರ್ತಾನೆ ನಿಮ್ಮ ಜೊತೆ. ಇಡೀ ನೇಚರು ರೆಡಿ ಆಗಿರುತ್ತೆ ನಿಮಗೆ. ಯುದ್ಧ ಮಾಡಿದ್ರು ನೀವು ಗೆಲ್ತೀಯ. ಯುದ್ಧ ಮಾಡಬೇಕು,
ಮಾಡಬೇಕು. ನೀನು ಸೋಂಬೇರಿಯಾಗಿ ಕೂತ್ಕೊಂಡ್ಬಿಟ್ಟು ನನಗೆಲ್ಲ ಕೊಡು, ಇಲ್ಲೇ ಕಿರೀಟ ಕೊಟ್ಬಿಡು, ನಂಗೊಂದು ಬೆನ್ಸ್ ಕಾರ್ ಕೊಟ್ಬಿಡು, ನಂಗೆ ಇದು ಕೊಟ್ಬಿಡು, ನೇಮು ಫೇಮು ಎಲ್ಲ ಕೊಟ್ಬಿಡು ಅಂತ ಬರೀ ನೀನು ಸೋಷಿಯಲ್ ಮೀಡಿಯಾಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡ್ಬಿಟ್ರೆ ನೀನು ಬಾವಿ ಕಪ್ಪೆ ಥರ ಅಲ್ಲಿ ಮಾತ್ರ ಫೇಮಸ್ ಆಗಿರ್ತೀಯ. ಒಂದು ಇನ್ನೊಂದು, ನೀನು ಆಧ್ಯಾತ್ಮದ ಜೊತೆಗೆ ಅದನ್ನ ಅಳವಡಿಸ್ಕೊಂಡು ನೀನು ಆಚರಿಸ್ಬೇಕು. ಒಂದು ದಾನ ಕೊಡ್ತಾ ಇರಬೇಕು, ಕೊಟ್ರೆ ನಿನಗೆ ನೇಚರಲ್ಲಿ ವಾಪಸ್ ಬರ್ತಾ ಇರೋದು. ಅದು 10 ರೂಪಾಯಿ ಇರಲಿ, 5 ರೂಪಾಯಿ ಇರಲಿ. ಆಮೇಲೆ ದಿನದ 1 ಅವರ್ನ ಇನ್ನೊಬ್ರಿಗೆ ನಾನು ಏನೋ ಒಂದು ರೀತಿ ಕೈಂಡ್ನೆಸ್ಸಲ್ಲಿ ನಾನು ಸೇವೆ ಮಾಡಬೇಕು ಅನ್ನೋದನ್ನ ಇಟ್ಕೊಳ್ಳಿ. ಅದನ್ನು ಆವಾಗ ತಾನಾಗೇ ನಿನಗೆ ನೇಚರಲ್ಲಿ ನಿನ್ನ ತಪ್ಪುಗಳು ಜಾಸ್ತಿ ಆಗಿದ್ರು ಒಳ್ಳೇದು ಜಾಸ್ತಿ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಯಾಕೆಂದರೆ ನನಗೆ ಗೊತ್ತಿರಲ್ಲ ನಾನು ಏನೇನು ಹೋದ ಜನ್ಮದಲ್ಲಿ ಕರ್ಮ ಮಾಡ್ಕೊಂಬಂದಿರ್ತೀನೋ. ಸೊ ಆವಾಗ ನೀವು ಅಚೀವ್ ಮಾಡೋದಕ್ಕೆ ಬೇಗ 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 ಮುಂದಕ್ಕೆ ಹೋಗ್ತೀರಾ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನೀನು ಕೂತಲ್ಲೇ ಕೂತ್ಕೊಂಡು ತಪಸ್ಸು ಮಾಡಿದ್ರೆ, ಅಧ್ಯಾತ್ಮ ಇಟ್ಕೊಂಡಿದ್ರೆ ನೀನು ಯಾವತ್ತೂ ಗೆಲ್ಲಲ್ಲ. ನೀನು ನಡೆದಾಡ್ತಾ ಅಧ್ಯಾತ್ಮವನ್ನು ಆಚರಿಸ್ಬೇಕು. ಇದು ಆಮೇಲೆ ಯಾವಾಗಲೂ ಚಾಣಕ್ಯ ಹೇಳೋದನ್ನು ಅಷ್ಟೇ, ಒಳ್ಳೆ ಫಿಲಾಸಫರ್ ಮಾತ್ರನೇ ಒಬ್ಬ ಒಳ್ಳೆ ನಾಯಕನಾಗಲು ಸಾಧ್ಯ. ಯಾಕೆಂದರೆ ಅವನೆಲ್ಲವನ್ನು ನಿಷ್ಕಾಮ ಕರ್ಮದಿಂದ ಕೆಲಸ ಮಾಡ್ತಾ 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 ಹೋಗ್ತಾನೆ. ಅವಾಗ ನೋಡಿ ಅವ್ರ ಸುತ್ತಮುತ್ತಲು ಕುಟುಂಬ ಆಗಿರಲಿ, ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರೋದಾಗಿರಲಿ, ಮತ್ತು ಫ್ರೆಂಡ್ಸ್ಗಳಿಗೆ ಸಹಾಯ ಮಾಡೋದಾಗಿರಲಿ, ಎಲ್ಲ ನಿಮ್ಮ ಕೈಲೇ ನೇಚರೇ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊಳ್ಳುತ್ತೆ. 4 ಜನ ಬಂದರೂ ನೀ ಕೊಡೋ ಕೈಯಲ್ಲಿರ್ತೀಯ, ಕಿತ್ಕೊಳ್ಳೋ ಕೈಯಲ್ಲಿರಲ್ಲ. ಸೊ ಆ ವ್ಯಕ್ತಿತ್ವನ ಮೈಗೂಡಿಸ್ಕೊಳ್ಳೋಕ್ಕೆ ಅಧ್ಯಾತ್ಮ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಯಾವುದೋ ಒಂದು ಸಣ್ಣ ಬೀಜಾಕ್ಷರ ಮಂತ್ರ ನೀವು ಹೇಳ್ಕೊಂಡು ಹೋದ್ರೂ ನಿಮ್ಗೆ ತುಂಬ ಪರಿವರ್ತನೆ ಆಗುತ್ತೆ. ಆವಾಗ ಆಮೇಲೆ ನಿಮ್ಮ ಜೀವನ ನೀವು ಸೆಲೆಬ್ರೇಟ್ ಮಾಡಬೇಕಾರದು. ನನಗೋಸ್ಕರ ನೀವೇನು ಅಧ್ಯಾತ್ಮ ಕಲಿಬೇಕಿಲ್ಲ, ನಿಮ್ಮ ಜೀವನದಲ್ಲಿ ನೀವು ಬೆಳ್ಕೊಳ್ಳೋದಕ್ಕೆ ನೀವು ಕಲಿಬೇಕು. ಅದನ್ನೆಲ್ಲ ನೀವು ಹೇಳಿದ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಎಂಡಿಂಗು ಇತಿಹಾಸದ ಪುಟದಲ್ಲಿ ಹೇಗೆ ಚಂದ್ರಗುಪ್ತ ಮೌರ್ಯ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ನೋ, ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಒಂದು ಹಂತ ಮೀರಿ ಹೆಸರಿರೋದು ಚಾಣಕ್ಯ ಅವ್ರದ್ದು. ಎಂಡಿಂಗ್ ಚೆನ್ನಾಗಿತ್ತು ನೋಡಿ, ಅದು ಬೈ ಚಾನ್ಸ್ ಬಂತು ಚಾಣಕ್ಯ ಅವ್ರ ಬಗ್ಗೆ ಅಲ್ವಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ರೂಪಾಯರವರ ಜರ್ನಿ ಬ್ರಿಲಿಯಂಟ್ ಆದಂಥ ಜರ್ನಿ. ಸುದ್ದಿ ಮನೆ ಕಡೆಯಿಂದ ರೆಸ್ಪೆಕ್ಟ್ ಮಾಡ್ತೀವಿ. ಮೇಲಾಗಿ ನೀವು ಚೆನ್ನಾಗಿ ಕ್ವೆಶ್ಚನ್ಸ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅಲ್ಲಿಂದ ಥ್ಯಾಂಕ್ ಯು. ಮೇಲಾಗಿ ಈ ಥರದ್ದು ಆಗಬೇಕು ಅಂದರೆ ಬರೀ ಒಂದೇ ಕಾಲಘಟ್ಟಕ್ಕೆ ನಿಲ್ಲೋ ಬದ್ದು ಎಲ್ಲವನ್ನು ನಾವು ಟಚ್ ಮಾಡಿದಾಗ ಆ ಎಸೆನ್ಸ್ನ ತುಂಬ ದಿನ ನಾವು ಅದನ್ನು ಕ್ಯಾರಿ ಮಾಡ್ತೀವಿ. ಈ ಸಂದರ್ಶನ ತುಂಬ ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮೈ ಪ್ಲೆಜರ್.